ಇನ್ನು ಸಂಗೀತ ಕಟ್ಟಿ ಅವರು ಕೂಡ ಎಸ್ ಎಲ್ ಭೈರಪ್ಪ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಕನ್ನಡಕ್ಕೆ ಒಬ್ಬರೇ ಎಸ್ ಎಲ್ ಭೈರಪ್ಪ ಅಂತ ಕೂಡ ಅವರು ಹಾಡಿ ಹೊಗಳಿದ್ದಾರೆ. ಭೈರಪ್ಪ ಅವರ ಮಂದ್ರ ಕಾದಂಬರಿ ತುಂಬಾ ಇಷ್ಟವಾದ ಕಾದಂಬರಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಬಹುಶಃ 2001ರ ಸಂದರ್ಭದಲ್ಲಿ ಪ್ರಕಟಣೆಗೊಂಡಂತಹ ಮಂದ್ರ. ಅಂದರೆ ಆ ಮಂದ್ರ ಸಂಗೀತದ ವಿಚಾರವಾಗಿ ಅವರು ಬರೆದಿದ್ದಂತಹ ಒಂದು ಕೃತಿಯಾಗಿತ್ತು. ಆ ಕಾರಣಕ್ಕಾಗಿ ಸಂಗೀತ ಕಟ್ಟಿ ಅವರಿಗೆ ಅದು ಬಹಳ ಮನಸ್ಸಿಗೆ ಮುಟ್ಟಿದೆ ಅಂತ ಕಾಣಿಸುತ್ತೆ. ನಮ್ಮ ಪ್ರತಿನಿಧಿ ಮಂಗಳ ಅವರು ಸಂಗೀತ ಕಟ್ಟಿ ಅವರ ಜೊತೆಗೆ ಮಾತನಾಡಿದರೆ ಬನ್ನಿ. ತಮ್ಮ ಸಾಹಿತ್ಯದ ಮೂಲಕ ಕನ್ನಡವನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿಗಳಾದ ಎಸ್ ಎಲ್ ಭೈರಪ್ಪ ಅವರು ಇನ್ನು ನೆನಪು ಮಾತ್ರ. ಸೊ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗಾಯಕಿ ಸಂಗೀತ ಕಟ್ಟಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ್ರು. ಇವತ್ತು ಅವರ ಅಗಲಿಕೆ ಇಡೀ ಕನ್ನಡಕ್ಕೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ವ್ಯಾಕ್ಯೂಮ್ ಕೆಲವರಿಗೆ ರಿಪ್ಲೇಸ್ಮೆಂಟ್ ಇಲ್ಲ. ಈಗ ಹೇಳ್ತಾರಲ್ಲ ಮತ್ತೆ ಹುಟ್ಟಿ ಬನ್ನಿ ಅಂತಲ್ಲ, ಕೆಲವರಿಗೆ ಮತ್ತೆ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬರೇ. ಹಾಗೆ ನಮ್ಮ ಭೈರಪ್ಪನವರು ಅಷ್ಟೇ. ಸಾಹಿತ್ಯಕ್ಕೆ ಅಂದರೆ ನಾವೆಲ್ಲ ಕಾಯ್ತಿದ್ವಿ ನೆಕ್ಸ್ಟ್ ಏನು ಬರೀತಾರೆ, ನೆಕ್ಸ್ಟ್ ಏನು ಬರುತ್ತೆ ಅಂತ. ಆವಾಗಿಂದ ಹಿಡಿದು ಈಗ ನಮ್ಮ ಸ್ಟೂಡೆಂಟ್ ಇದರಿಂದ ಹಿಡಿದು ಇವತ್ತಿನವರೆಗೂ ನನಗೆ ಆ್ಯಸ್ ಎ ಮ್ಯೂಸಿಷಿಯನ್ ಅವ್ರದ್ದು ಮಂತ್ರ ಏನಿದೆಯಲ್ಲ ಮ್ಯೂಸಿಕ್ ಬಗ್ಗೆ ಬರೋದು, ಸಾಕಷ್ಟು ವಿಷಯಗಳು, ಸಾಕಷ್ಟು ಚರ್ಚೆಗಳು ಅದ್ರ ಬಗ್ಗೆ ಆದವು. ಒಂದು ಮಂತ್ರ ಓದಿದ್ದು ನಂಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಮ್ಮ ಸಂಗೀತಗಾರರಿಗೇ ಅಷ್ಟು ವಿಷಯ ಅರ್ಥ ಆಗಿರಲಿಕ್ಕಿಲ್ಲ. ಭೈರಪ್ಪ ಸರ್ ಅವರಿಗೆ ಅಷ್ಟು ಅದರ ಆಳ ಅರ್ಥ ಆಗಿತ್ತು. ಒಂದು ಆಕಾರ ಇರ್ಬೋದು, ಆಕಾರ ಎಷ್ಟು ಶುದ್ಧವಾಗಿರಬೇಕು, ಎಷ್ಟು ಆ ಅನ್ಬೇಕು, ಎಷ್ಟು ಗಮಕ ಅನ್ಬೇಕು, ಪ್ರತಿಯೊಂದು ನಂಗೆ ಅದನ್ನು ನೋಡಿ ಆ್ಯಕ್ಚುಲಿ ಅದಕ್ಕೆ ಸರಸ್ವತಿ ಸಮ್ಮಾನ ಬಂದಿರೋ. ಸೊ ಸರಸ್ವತಿ ಪುತ್ರ, ನಾನು ಅದಕ್ಕೆ ಈಗ ಜಸ್ಟ್ ಶೇರ್ ಮಾಡಿಕೊಂಡೆ. ಸರಸ್ವತಿ ಸಮ್ಮಾನ ಪುರಸ್ಕೃತ ಸರಸ್ವತಿ ಪುತ್ರ ಇನ್ನಿಲ್ಲ. ದೊಡ್ಡ ವ್ಯಾಕ್ಯೂಮ್ ಮೇಡಮ್, ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಅವ್ರದ್ದು ಹೆಚ್ಚು ಓದಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ದೊಡ್ಡ ದೊಡ್ಡ ಸಾಹಿತ್ಯ ಇದ್ದಾರೆ, ಅಂದರೆ ತಿಳ್ಕೊಂಡವ್ರಿದ್ದಾರೆ. ನಮ್ಮ ಅವಧಾನಿಗಳು ಗಣೇಶ್ ಅವರಿದ್ದಾರೆ. ಅಂಥವ್ರ ಹತ್ರ ಇದರ ಅರ್ಥ ಆಗೋದು ಕಷ್ಟ. ಅವ್ರು ಬರೆದಂಥ ಪುಸ್ತಕಗಳನ್ನ, ಅವರು ಆಟೋಬಯೋಗ್ರಫಿ ಒಂದು ಪೂರ್ತಿ ಬಿತ್ತಿ ಓದಬೇಕಿದೆ, ಪೂರ್ತಿ ಮಾಡಿಲ್ಲ. ಬಟ್ ನಾನು ಅವ್ರ ಅಭಿಮಾನಿ. ನನಗೆ ಯಾವಾಗಲೂ ಹೇಳೋರು, ಮೈಸೂರಲ್ಲಿ ಏನೇ ಕಚೇರಿ ಆದರೂ ಸ್ವಲ್ಪ ಹೊತ್ತಾದರೂ ಬಂದು ಕೂತ್ಕೊಂಡು ಕೇಳಿ ಹೋಗೋರು. ನಂಗೆ ಜ್ಞಾಪಕ ಇದೆ, ಲಾಸ್ಟ್ ಬೆಳದಿಂಗಳ ಇದರಲ್ಲಿ ಜನವರಿನಲ್ಲಿ ಈ ಸುತ್ತೂರು ಮಠದಲ್ಲಿ ಬೆಳದಿಂಗಳ ಸಂಗೀತ ಇದನ್ನು ಮಾಡ್ತಾರೆ ಸಮಾರಂಭ. ಬಂದು 2.5 ಗಂಟೆ ನಾನು ಕಂಪ್ಲೀಟ್ ಕಚೇರಿ ಕೂತ್ಕೊಂಡು, ಅವ್ರಿಗೆ ಕೂತ್ಕೊಳ್ಳೋಕೆ ಅಷ್ಟು ಆಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಬರೋಕ್ಕೆ ಮುಂಚೆ, ಬೆಂಗಳೂರಿಗೆ ಶಿಫ್ಟ್ ಆಗೋಕ್ಕೆ ಮುಂಚೆ ಕೂತ್ಕೊಂಡು ಪೂರ್ತಿ ಕೇಳಿ ನಂಗೆ ಒಂದು ಮಾತು ಹೇಳಿದರು, ಕಟ್ಟಿ ಹಿಂದೂಸ್ತಾನಿ ಸಂಗೀತ, ಬೇಂದ್ರೆ ಸಂಗೀತ ಇವು ಎರಡನ್ನೂ ಮುಂದುವರ್ಸ್ಕೊಂಡು ಹೋಗೋರು ಯಾರೂ ಇಲ್ಲ, ನೀನು ಅದನ್ನೇ ಹಿಡಿದು ನಡಿ ಅಂತ. ಎಲ್ಲರೂ ಹಾಡ್ತಾರೆ. ಬಟ್ ಹಿಂದೂಸ್ತಾನಿ ಸಂಗೀತ, ಬೇಂದ್ರೆ ಸಂಗೀತ ಇವು ಎರಡಕ್ಕೂ ನಿನಗೆ ಅದರ ಮೇಲೆ ಫೋಕಸ್ ಮಾಡಿ ಅದನ್ನೇ ಹಿಡ್ಕೊಂಡು ಆ ದಾರಿಯಲ್ಲಿ ಮುಂದುವರಿ ನೀನು. ನೀವು ಹಾಡೋದನ್ನು ಅವರು ಕೇಳ್ತಿದ್ರು ಅಂತ ಹೇಳಿದ್ರಿ. ಸೊ ಯಾವ ಹಾಡು ತುಂಬ ಇಷ್ಟಪಟ್ಟಿದ್ರು? ಸೊ ಅವರಿಗೆ ಒಂದು ಕೊನೆಯದಾಗಿ ವಿದಾಯವಾಗಿ ಯಾವುದಾದ್ರೂ ಹಾಡನ್ನು ಸಮರ್ಪಣೆ ಮಾಡ್ಬೋದು? ಬೇಂದ್ರೆಯವ್ರದ್ದು ಇದು, ಅವರಿಗೆ ಎಲ್ಲ ಹಾಡುಗಳು ಇಷ್ಟ ಬೇಂದ್ರೆಯವ್ರದ್ದು. ನಾನು ಹಾಡೋದು ಹಿಂದ ನೋಡದ ಗೆಳತಿ, ಆಮೇಲೆ ಶ್ರಾವಣ ಬಂತು ಕಾಡಿಗೆ. ಈ ಸಂದರ್ಭಕ್ಕಂದರೆ ವಿಶ್ವಶಾಂತಿಯನ್ನೇ ಅವರು ತಮ್ಮ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. ಸೊ ನಾಲ್ಕು ತಂತಿ ಇರ್ಬೋದು, ಎಷ್ಟೊಂದು ಬಾರೋ ಸಾಧನ ಕೇರಿಗೆ ತುಂಬ ಇಷ್ಟ ಅವರಿಗೆ. ಬಾರು 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 ಬಾರೋ ಸಾಧನ ಕೇರಿಗೆ, ಬಾರು 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 ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನೆ ಊರಿಗೆ. ಮತ್ತೆ ಬರಲಿ ಅಂತ ನಮ್ಗೆ ಆಸೆ ಇದೆ. ಬಟ್ ಭೈರಪ್ಪ ಒಬ್ಬರೇ. ಸೊ ನೋಡಿದ್ರಲ್ಲ, ಇದಿಷ್ಟು ಗಾಯಕಿ ಸಂಗೀತ ಕಟ್ಟಿ ಅವರ ಮಾತು. ಎಸ್ ಎಲ್ ಭೈರಪ್ಪ ಅವರಿಗೆ ರೀಪ್ಲೇಸ್ಮೆಂಟ್ ಅನ್ನೋದೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ಅವರು ಒಂದು ಹಾಡನ್ನು ಕೂಡ ಅವರಿಗೆ ಸಮರ್ಪಿಸಿದರು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ಸಂಗೀತ ಕಟ್ಟಿ ಅವರೊಂದು ಗಾಯನದ ಮುಖೇನವಾಗಿ ಎಸ್ ಎಲ್ ಭೈರಪ್ಪ ಅವರಿಗೆ ಗೌರವವನ್ನು ಸಲ್ಲಿಸಿದರು. ಹಾಗೆ